ಗೈಸ್ ಅಲ್ಲಿಂದ ಇವಾಗ ನಮ್ಮ ಗುಲಾಬ್ ಮನೆ ಬಂದಿದ್ದೀವಿ. ಎಷ್ಟು ಖತರ್ನಾಕ್ ಅದ ನೋಡ್ರಿ. ಅದು ನೋಡಕ್ಕೆ ಅಷ್ಟೇ ಖತರ್ನಾಕ್ ಅದ, ಬಟ್ ಕ್ಯೂಟ್ ಅದ. ಅದಕ್ಕೆ ಕಡೆಲ್ಲ ಹೇಳ್ತಾರ. ಮತ್ತು ಹಿಡಿತಂದ್ರೆ ಈ ನಾಯಿ ಹಿಡಿತಂದ್ರೆ ಭಾಳ ವಜ್ಜದ. ರೆಡಿ ಆಗಿಬಿಟ್ಟು ಹೊರಗಡೆ ಹೋಗ್ಬೇಕಂತ ಹೇಳಿದ್ರೆ ಒಂದು ಸ್ವಲ್ಪ ಚಾಯ್ ಕುಡ್ಕೊಂಬರ್ಬೇಕಂತ ಹೇಳಿದ್ರೆ ಈಗ ನನಗೆ ಹೊರಗೆ ಹೋಗಕ್ಕೆ ಬಿಡಲಿ ಹೇಳೋದ್ರಸಲಿ ಅಂತ ಹೇಳಿ ಬಾಗಿಲು ಹಾಕೊಂಡು ಕೂತೀನಿ. ಈಗ ಯಾಕೋ ಮಳೆ ಹೊಂಡ ಜಿಡಿ ಮಳೆ ಹೊಂಡ ಭಾಳ ಸಿಕ್ಕಾಪಟ್ಟ ಚಳಿ ಬಿಡ್ಲತ್ತದ. ಅದಕ್ಕಂತ ಹೇಳಿ ನಮ್ಮ ಟೈಗರ್ ರಂಗು, ನಮ್ಮ ರಾಜಾಹುಲಿ ಅದ್ರ ಜೊತೆ ಒಂದೆರಡು ರೀಲ್ಸ್ ಮಾಡೋದ್ರ ಚಂದ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಆಗ್ತಿರೋದು ಬೆಳಗ್ಗೆ ಇವಾಗ 10 ಗಂಟೆ ಆಗ್ಯದ. 10 ಗಂಟೆಗೆ ಎದ್ದು ಫಟಾಫಟ್ ಅಂತ ಹೇಳಕ್ಕೆ ರೆಡಿ ಆಗಿನಿ, ಸ್ನಾನ ಮಾಡ್ಕೊಂಡ್ಬಿಟ್ಟು. ಇವಾಗ ಸ್ವಲ್ಪ ವರ್ಕ್ ಅಂತ ಹೇಳಕ್ಕೆ ಸ್ವಲ್ಪ ಬೇರೆ ಕಡೆ ಹೊಂಟಿದ್ದೆ. ಅಲ್ಲಿ ಒಂದು ಸ್ವಲ್ಪ ನಮ್ಮ ಗಣಪ ಮಿಲ್ದವ್ರು ಮನೆಗೆ ಹೋಗ್ಬರ್ಬೇಕು, ನಮ್ಮ ವಿಡಿಯೋ ನೋಡೋರದು ಸ್ವಲ್ಪ ಬಾ ಅಂತ ಗಂಟಿದ್ದಾರೆ. ಅದಕ್ಕೆ ಅಂತೇಳಿ ಹೋಗಿ ಸ್ವಲ್ಪ ಭೇಟಿ ಆಗಿಬಿಟ್ಟು ಬರೋವಂತ ನಮ್ಮ ಕ್ರಶ್ ಬೇಕು ಕರ್ಕೊಂಡ್ರಿ. ಮನೆಗೆ ಹೋಗುವ ಅಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತಿಲ್ಲ ಗೊತ್ತಿಲ್ಲ ನನಗೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಏನು ಮಾಡಿರಲಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊರಿ ಅಂತ ಹೇಳ್ತೀನಿ. ಲೆಟ್ಸ್ ಫಟಾಫಟತ್ತೆ ಹೋಗುವ. ಹೋಗ್ಯಾರೆ ಒಂದಿಷ್ಟು ಬಟ್ಟೆ ಗಿಟ್ಟೆ ಆಗಿ ಬರೋಮಂತ. ಇನ್ನೂ ನಾಷ್ಟ ಚೆಂದ ಮಾಡಿಲ್ಲ ನಾನು. ಹಸು ಸಿಕ್ಕಾಪಟ್ಟೆ ನೋಡುವ. ಇಲ್ಲೇ ಹೊರಗಡೆ ಏನಾರು ಮಾಡ್ಕೊಂಡ್ರೆ ಎಂಟ್ಕೊಂಡು ಹೋದ್ರೈತಿಲ್ಲ ಅಂದ್ರೆ ವಾಪಸ್ ಬರೋದಾರು ಮಾಡ್ಕೊಂಡ್ರೈತೆ ಅಂದ್ಕೊಂಡು ಹೊಂಟೀನಿ. ಬನ್ನಿ ಏನು ಮಾಡ್ತೀವಿ ಏನಿಲ್ಲ ನಾನು ಗೊತ್ತಿಲ್ಲ, ಮುಂದೆ ಅಂತ ಹೇಳ್ತಾ ಲೆಟ್ಸ್ ಗೋ. ಗೈಸ್ ಅಲ್ಲಿಂದ ಇವಾಗ ನಮ್ಮ ಗುಲಾಬ್ ಮನೆಗೆ ಬಂದಿದ್ದೀವಿ. ನಮ್ಮ ಕ್ರಶ್ ಬಾಯ್ ಮತ್ತು ನಾನು ಒಂದು ಸ್ವಲ್ಪ ಒಂದಿಷ್ಟು ವರ್ಕ್ ಇತ್ತ, ಅದೊಂದಿಷ್ಟು ಮಾತಾಡ್ಕೊಂಡು ಸ್ವಲ್ಪ ಕೆಲಸ ಇತ್ತು ಮಾಡ್ಕೊಂಡು ಬಂದಿದ್ವಿ. ಆ್ಯಂಡ್ ಅವ್ರದ್ದು ನಾಯಿ ಅದ ನೋಡ್ರಿ, ಇಲ್ಲಿ ಎಷ್ಟು ಖತರ್ನಾಕ್ ಅದ ನೋಡ್ರಿ. ಅದು ನೋಡೋಕೆ ಅಷ್ಟೇ ಖತರ್ನಾಕ್ ಅದ, ಬಟ್ ಕ್ಯೂಟ್ ಅದ. ಅದಕ್ಕೆ ಕಡೆಲ್ಲ ಹೇಳ್ತಾರೆ, ಬಟ್ ನಮ್ಗೆ ಅಂಜಿಗೆ ಬರ್ತದೆ ನಾಯಿ ಅಂದ್ರೆ ಅಷ್ಟು. ಮತ್ತು ಹಿಡಿತಂದ್ರೆ ಈ ನಾಯಿ ಹಿಡಿತಂದ್ರೆ ಭಾಳ ವಜ್ಜದ. ಅದಕ್ಕೆಲ್ಲ ಕಂಡತೇನೆ ಹೋಗ್ತಾ ನಮ್ಮದು ಮೈಯಾಗ ಅದಕ್ಕೆಲ್ಲ ಕಂಡ ಟ್ರೈನ್ದು ಪಟ್ಟೆ ಅದ. ಅದಕ್ಕೆ ಚಂದನ ಟ್ರೈನ್ ಹೋಗತ್ತ, ಸ್ವಲ್ಪ ಸಿಕ್ಕಾಪಟ್ಟಲಾಗತ್ತದ. ಇಲ್ಲಿರೋರು ಹೆಂಗಾದ್ರೆ ಇರ್ತಾರೋ ಗೊತ್ತಿಲ್ಲ. ಲೆಟ್ಸ್ ಗೋ ಗೈಸ್. ನಮ್ಮ ಖುಷಿ ಒಂದು ಸರ್ತಿ ನೋಡ್ಕೊರಿ. ಹಾಯ್ ಖುಷಿ ಸ್ಟೈಲ್ ನೋಡ್ರಿ, ಅಂಜಿಕೆ ಬರ್ತದೆ ಅವ್ರಿಗೆ. ಲೆಟ್ಸ್ ಗೋ ಗೈಸ್. ಆಮೇಲೆ ಸಿಗ್ತೈತಿ ನಿಮಗೆ ಡೈರೆಕ್ಟ್ ಮನೆ ಮುಂದೆ. ಇಲ್ಲೇನು ಜಾಸ್ತಿ ಮಾತಾಡೋಕ್ಕಾಗಲ್ಲ, ಫ್ಯಾಮಿಲಿ ಅದು. ಅದಕ್ಕೆ ಗೈಸ್ ಅಲ್ಲಿಂದ ಸೀದಾ ಮನೆಗೆ ಬಂದೆ. ಎಲ್ಲ ಮುಗಿಸ್ಕೊಂಡು ಅವರು ಒಂದು ಸ್ವಲ್ಪ ನಮ್ಮ ಫಾಲೋವರ್ಸ್ ಮನೆಯಲ್ಲಿ ಪಾರ್ಟಿ ಇತ್ತು. ಅಂದ್ರೆ ಅವರು ಖರ್ಚಿಗೆ ಸ್ವಲ್ಪ ಬಾರಿ ಭಾಳ ಅಂದ್ರೆ ನಮ್ಮ ವಿಡಿಯೋಸ್ ನೋಡ್ತಾರಂಥವ್ರು ಭಾಳ ಒಂದು ವರ್ಷದಿಂದ ನೋಡ್ತಾರಂತ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಬರ್ರಿ ಮನೆ ಸ್ವಲ್ಪ ಒಂದು ಕೆಲಸ ಇತ್ತು ಅವ್ರ ಮನ್ಯಾಗ. ಹಂಗಂತೇಳಿ ಮನೆಗೆ ಹೋಗಿ ಶಿಸ್ತಿಗೆ ಚಿಕನ್ ಮಾಡಿದರು. ಶಿಸ್ತು ಜಬರ್ದಸ್ತ್ ಸಪೋರ್ಟ್ ಮಾಡ್ಕೆ ಬಂದ್ವಿ ನಾನು ನಮ್ಮ ಕ್ರಶ್ ಬಾಯ್. ಇವಾಗ ಜಸ್ಟ್ ಮನೆಗೆ ಬಂದೀನಿ. ಇವಾಗ ಸ್ವಲ್ಪ ಕಣ್ಣು ನಿದ್ದೆ ಬಂದಂಗೆ ಆಗತ್ತದ. ಬೆಳಗ್ಗೆ ಎದ್ದಿನಲ್ಲ, ಸೊ ಹಂಗಾಗಿ ನಿದ್ದೆ ಬಂದಂಗೆ ಆಗತ್ತದ. ಸ್ವಲ್ಪ ಮಲ್ಕೊಂಡಿದ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಟೈಮ್ ಐತಲ್ಲ 2 ಗಂಟೆಗೆ. ಅದಕ್ಕೆ ಫಟಾಕ್ಸೆ ಸ್ವಲ್ಪ ಅಂದಿಟ್ಟು ಮಲ್ಕೊಂಡು ಎದ್ವಿ ಅಂದ್ರೆ ಮತ್ತು ವಾಪಸ್ ಸಂಜೆ ಮಾಡಿದ್ದೆ. ಸಂಜೆ ಕಡೆ ಎದ್ದಕ್ಕೆ ಮತ್ತು ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತು ಸ್ವಲ್ಪ ಏನಾದರೂ ಮಾಡ್ಕೋಬೋದು, ತಿರುಗಾಡಕ್ಕೆ ಹೋಗ್ಬೋದು. ಅದಕ್ಕೆ ಇವಾಗ ಸ್ವಲ್ಪ ಶಿಸ್ತು ಒಂದಿಷ್ಟು ರೆಸ್ಟ್ ಮಾಡೋಮಂತ. ಒಂದು 2 ಗಂಟೆ ಆಗ್ಯದ. ಒಂದು 6-7 ತನಕ ಶಿಸ್ತು ಮಲ್ಕೊಂಡ್ರಿಂದ ಫ್ರೆಶ್ ಅಪ್ ಆಗ್ತೀನಿ. ಅದಕ್ಕೆ ಬನ್ನಿ ಮಲ್ಕೊಂಡು ಎದ್ದೇಳೋದು. ಗೈಸ್ ಶಿಸ್ತು ಮಲ್ಕೊಂಡ್ಬಿಟ್ಟು ಇವಾಗ ಎದ್ದೀನಿ. 7 ಗಂಟೆ ಎದ್ದೇಳ್ಬೇಕಂತ ಅಂದ್ಕೊಂಡಿದ್ದೆ, 8 ಗಂಟೆ ತನಕ ಮಲ್ಕೊಂಡಿನಿ. ತಗೊಳ್ತವ ನಿದ್ದೆ ಅಂತೂ ಆಯಿತು. ನಿದ್ದೆಗಿಂದ ಫಟಾಕ್ಸ್ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗಿನಿ. ಗೈಸ್ ಇವಾಗ ಫಟೋಫಟ ಅಂತ ಹೇಳಿದ್ರೆ ಸ್ವಲ್ಪ ರೆಡಿ ಆಗಿಬಿಟ್ಟು ಹೊರಗಡೆ ಹೋಗ್ಬೇಕಂತ ಹೇಳಿದ್ರೆ ಒಂದು ಸ್ವಲ್ಪ ಚಾಯ್ ಕುಡ್ಕೊಂಬರ್ಬೇಕಂತ ಹೇಳಿದ್ರೆ ಈಗ ನಮ್ಮ ಸ್ವೀಟಿ ಆಟ ನೋಡ್ರಿ. ಈಗ ನನಗೆ ಹೊರಗೆ ಹೋಗಕ್ಕೆ ಬಿಡಲಿ ಹೇಳೋದ್ರಸಲಿ ಅಂತ ಹೇಳಿ ಬಾಗಿಲು ಹಾಕೊಂಡು ಕೂತೀನಿ. ಈಗ ಬಾಗಿಲು ಹಾಕೊಂಡು ಈಗ ಇಲ್ಲೇ ಒಳಗೆ ಹಾಕಿ ಓಡೋಗ್ಬಿಡೋದು ನಾವು ಹೊರಗೆ. ಅದಕ್ಕೆ ಇಲ್ಲಾಂದ್ರೆ ದಿಗಿದಿಗಿದು ಹೊರಗೆ ಓಡೋಗ್ಬಿಡ್ತಾಳೆ. ಹೊರಗಡೆ ನಮ್ಮ ರಾಜವಲಿ ಅದನ್ನು. ಅದಕ್ಕೆ ಬನ್ನಿ ಹೋಗುವ. ಫಟಾಕ್ಸೆ ಹೋಯ್ತು ಬಸ್ಸಿಟ್ಟು ಬಾ ಒಳಗಡೆ. ಯಾಕಂದ್ರೆ 2 ಬಾಗಿಲು ಓಪನ್ ಇರ್ತಾಳೆ. ಈ ಬಾಗಿಲು ಓಪನ್ ಇಟ್ನಿ ಅಂದ್ರೆ ಬಂದಲ್ಲಿ ಬೆಡ್ ಮೇಲೆ ಮುಕ್ಕೋತಾಳೆ. ಆ ಕಡೆ ಸೈಡ್ ಕಿಚನ್ ಹೋಗಿ ಊಟ ಮಾಡ್ತಾಳೆ. ಇವಾಗ ಆಕಿಗೆ ಬಿಟ್ಟು ಹೋಗೋದು ನೋಡ್ರಿ. ನೋಡ್ರಿ ಸರಿ ಹೋಗ್ಯಾರ. ಒಂದಿಷ್ಟು ಚಾಯ್ ಕುಡಿಯೋಮಂತ ಒಂದು ಟೈಮ್ಗೆ ರೀಲ್ಸ್ ಯೂಸ್ ಮಾಡೋದೈತೆ ಅಂತ ಅಂದ್ಕೊಂಡು ಹೊಂಟೀನಿ. ಬನ್ನಿ ಹೋಗುವ.
ಗೈಸ್ ಅಲ್ಲಿಂದ ಒಂದು ಸ್ವಲ್ಪ ಚಾ ಕುಡಿಯೋಕೆ ಬಂದ್ವಿ. ನಮ್ಮ ರಾಜವಲಿ ಮತ್ತು ನಾನು ಮತ್ತು ನಮ್ಮ ಟೈಗರ್ ಏನೋ ಬರೋದನ ಹೊಂಟೊಂದು ದಾರಿಯಾಗ ಯಾಕೋ ಮಳೆ ಹೊಂಟದ ಜಿಟಿ ಮಳೆ ಹೊಂಟದ ಗೊತ್ತಾಗಲ್ಲ. ತಿಂಡಿಲೇ ಥಂಡಿನೂ ಹಂಗೆ ಅದ ಈ ಮಳೆ ಮ್ಯಾಗ ಜಿಟಿ ಮಳೆ ಹೊಂಟದ. ಅದ್ರ ಜೊತೆಯಿಂದ ಚಾ ಕುಡಿದ್ರೆ ಮಜ್ಜಾನೆ ಬೇರೆ. ಮನೆ ಚಾ ಕುಡಿದ್ಬಿಟ್ಟು ಆಮೇಲೆ ಗೈಸ್ ಇವಾಗ ಅಲ್ಲಿಂದ ಚಾ ಕುಡ್ಕೊಂಡು ಒಂದು ಸ್ವಲ್ಪ ಫೈರ್ ಕ್ಯಾಂಪ್ ಭಾಳ ಸಿಕ್ಕಾಪಟ್ಟೆ ಚಳಿ ಬಿಡ್ಲತ್ತದ. ಅದಕ್ಕಂತೇಳಿ ನಮ್ಮ ಟೈಗರ್ ರಂಗು ನಮ್ಮ ರಾಜವಲಿ ನಾನು ಒಂದಿಷ್ಟು ಬಂದೀವಿ. ಅದ್ರ ಜೊತೆ ಒಂದೆರಡು ರೀಲ್ಸ್ ಮಾಡಿದ್ರೆ ಚಂದ. ಬನ್ನಿ ಫಟ ಹೊಡತ್ತೇಳಿ ಒಂದಿಟ್ಟು ರೀಲ್ಸ್ ಮಾಡ್ಕೊಂತ ಕಾಸಗೋತು. ಬಿಸಿ ಗಾಳಿ ಬರುತ್ತೆ. ಏನು ಅನಿಸಿದ ಬಾಯಿಗೆ ಬರುತ್ತೆ ಒಟ್ಟು ಹೋಗಿ ಮನೆಗೆ ವಿಡಿಯೋ ಮಾಡ್ತಾ ಗೈಸ್ ತಗೋಬೇಡ. ಇಲ್ಲಿ ಕಾಯಿಸ್ಕೊಳಕತ್ತೀವಿ. ಡ್ಯಾನ್ಸ್ ಹೊಡ್ಕೊಂಡು ಕೂತಾರೆ ಅವರು. ನೋಡಿ ಡ್ಯಾನ್ಸ್ ಬೆಳೆ ಮರಿಯಲ್ಲಂಗೋ ಗೈಸ್ ಇದು ನೈಟ್ ಬಂದಿದ್ವಿ. ಬಂದು ಮಲ್ಕೊಂಡಿದ್ದೆ. ಊಟ ಮಾಡ್ಕೆ ಶಿಸ್ತು ಮುಕ್ಕೊಂಬಿಟ್ಟಿದೆ. ಮತ್ತೆ ವಾಪಸ್ ನಾನು ನೀವು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇದು ವ್ಲಾಗ ಮತ್ತು 2-3 ದಿನ ಬಿಟ್ಟು ಆಗ್ಲಾಗತ್ತೀನಿ. 2-3 ದಿನದ ಹಿಂದಿದ್ದು ವ್ಲಾಗ. ನಾನು ಎಡಿಟ್ ಮಾಡೋಕೆ ಟೈಮ್ ಸಿಕ್ಕಿರಲಿಲ್ಲ. ಜಾತ್ರೆ ಗದ್ದಲ್ದಾಗ ಸಿಕ್ಕಾಪಟ್ಟೆ ಜಾತ್ರೆ ಮತ್ತು ಆ್ಯಂಡ್ ಇನ್ನೊಂದಿಷ್ಟು ರೀಲ್ಸ್ ಶೂಟ ಆ್ಯಂಡ್ ಮಿನಿ ವ್ಲಾಗ್ ಶೂಟ್ಗಳು ಈ ಗದ್ದಲ್ದೊಳಗೆ ಒಟ್ಟು ನನಗೆ ಟೈಮ್ ಸಾತಿರಲಿಲ್ಲ. ಟೈಮ್ ಸಾಕಾಗಲ್ಲ. ಅದ್ರ ಸಲ ಅಂತೇಳಿ ಮಲ್ಕೊಳಗತ್ತೀನಿ. ಹಂಗೆ ಕಂಟಿನ್ಯೂ ನಿದ್ದೆ ಮಾಡತ್ತೀನಲ್ಲ ಅದ್ರ ಸಲ ಅಂತೇಳಿ ಕರೆಕ್ಟ್ ನನಗೆ ಆಗಿರಲಿಲ್ಲ. ಇವಾಗ ನನಗೆ ಟೈಮ್ ಸಿಕ್ತು. ಅದಕ್ಕೆ ಅಂತೇಳಿ ತಾಪಡ್ತೋಬಿಟ್ಟು ಎಡಿಟ್ ಮಾಡಿ ಹಾಕ್ಲಾಗತ್ತೀನಿ. ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ. ಹೊಟ್ಟೆ ಹಾಕೋರಿ ನಿಮ್ಮ ಬೈಗೆ ನೋಡಿ ಬೈ ಪ್ಲೀಸ್. ಹೊಟ್ಟೆ ಹಾಕೊಂಬಿಡ್ರಿ. ಹೊಟ್ಟೆ ಹಾಕೊಂಡ್ರೆ ಕ್ಷಮಿಸ್ರಿ. 2 ದಿನ 3 ದಿನ ಹಿಂದಿನ ವ್ಲಾಗ್ ಹಾಕ್ಲಾಗತ್ತೀನಿ. ಓಕೆ ಗೈಸ್ ನಾಳೆ ಮತ್ತು ನಮ್ಮ ಬಿಜಾಪುರ ಜಾತ್ರೆದು ವ್ಲಾಗ್ ಬರುತ್ತೆ ನೋಡಿರಿ. ಎಂಜಾಯ್ ಮಾಡಿರಿ. ಆ್ಯಂಡ್ ಯಾರ್ಯಾರು ನಮ್ಮ ಊರ ಜಾತ್ರೆಗೆ ಬಂದಿರಿ ಅನ್ನೋದು ಕಮೆಂಟ್ ಹಾಕಿರಿ. ಯಾರ್ಯಾರು ಬಿಜಾಪುರದಿಂದ ನೋಡತ್ತೀರಿ ಅನ್ನೋದು ಕಮೆಂಟ್ ಹಾಕಿರಿ. ನಿಮ್ಮ ಕಮೆಂಟ್ಗೋಸ್ಕರ ನಾವು ವೇಟ್ ಮಾಡಕತ್ತೀನಿ ಅಂತ ಹೇಳಿದಾಗ ಬಿಜಾಪುರ ತಾಪಡ್ತೊಬ್ಬರು ಜಾತ್ರೆ ಆಗಿರ್ತದೆ. ಅಲ್ಲಿ ಸಿಕ್ಕಾಪಟ್ಟೆ ಪಬ್ಲಿಕ್ ಇರ್ತದೆ. ಅದರ ಅಂತೇಳಿ ನಾನು ಅಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ನೀವು ನಾಳೆ ವ್ಲಾಗ್ದಾಗ ನೋಡ್ತೀರಿ. ಅಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಪಬ್ಲಿಕ್ ಇರ್ತದೆ. ಮಾತಾಡೋಕ್ಕೂ ಟೈಮ್ ಸಿಗಲ್ಲ. ಅಲ್ಲಿ ನಿಂದ್ರಕ್ಕೂ ಜಾಗ ಇರಲ್ಲ. ಈ ಥರ ಇರ್ತಾ ಅಲ್ಲೆಲ್ಲ ಗದ್ದಲ ಏನು ಮಾತಾಡ್ಕೋತೋಲಪ್ಪ ಅಂತೇಳಿ ಈ ಸರ್ತಿ ನಾನು ಏನೂ ಮಾಡಿಲ್ಲ. ಆ್ಯಂಡ್ ಇನ್ನೊಂದು ವರ್ಷ ಆಯ್ತಲ್ಲ ರಿಯಾಕ್ಷನ್ ವಿಡಿಯೋಸ್ ಮಾಡ್ತಿದ್ದೆ ನಾನು. ಗರ್ಲ್ಸ್ ರಿಯಾಕ್ಷನ್ಸ ಕ್ಯೂಟ್ ಗರ್ಲ್ಸ್ ರಿಯಾಕ್ಷನ್ ಆಯ್ತಲ್ಲ ವಿಡಿಯೋ ಆಗ್ತಿದೆ ವರ್ಷ. ಬಟ್ ಈ ವರ್ಷ ಹಾಕಲ್ಲ. ಸುಮ್ಮನೆ ಯಾಕಪ್ಪ ಅಂದ್ರೆ ಅದೆಲ್ಲ ಒಂಥರ ಚಪ್ರಿ ಟೈಪ್ ಅನಿಸ್ತದೆ. ಎಲ್ಲ ಒಂದು ಲೆವೆಲಾಗಿ ಇರಬೇಕು. ಆ ಥರ ಎಲ್ಲ ಚಪ್ರಿ ಟೈಪ್ ಮಾಡಬಾರ್ದು. ಲೇಡೀಸೆಲ್ಲ ಹಾಕೋದು ಹಂಗೆ ಮಾಡೋದೆಲ್ಲ ತಪ್ಪದು. ಅದ್ರ ಸಲುವಾಗಿ ಅಂತೇಳಿ ಈ ಸರ್ತಿ ಸ್ವಲ್ಪ ಬುದ್ಧಿ ಬಂದು ಅದು ಹಾಕಲ್ಲ. ಜಸ್ಟ್ ನಮ್ದು ಅಷ್ಟೇ ನಾವು ಎಂಜಾಯ್ಮೆಂಟ್ ಮಾಡ್ತೀವಿ. ಎಂಜಾಯ್ಮೆಂಟ್ ಮಾಡಿದ್ದು ಅಷ್ಟೇ ಹಾಕಿರ್ತೀನಿ. ನೋಡಿರಿ ಎಂಜಾಯ್ ಮಾಡಿರಿ ಅಂತ ಹೇಳ್ತೀನಿ. ಓಕೆ ಗೈಸ್ ಇವತ್ತಿನ ಡೈಲಿಗೆ ಏನು ಮಾಡೋ ಸಮಯ. ಹೋಪ್ ಎಲ್ಲರಿಗೂ ಇಷ್ಟ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ವಿಡಿಯೋಸ್ ಯಾವ ಥರ ಅನ್ನಿಸ್ತಾ ಇದೆ ಅನ್ನೋದು ಕಮೆಂಟ್ ಮಾಡೋದು ಮರಿಬೇಡ್ರಿ. ಆ್ಯಂಡ್ ನಿಮ್ಗೆ ಯಾವುದಾದ್ರೂ ಒಂದು ಚಾಲೆಂಜ್ಗಳಿದ್ರೆ ಆ್ಯಂಡ್ ಏನಾದರೂ ಅಡುಗೆ ರೆಸಿಪಿಗಳು ಗೊತ್ತಿದ್ರೆ ನಾನು ಕಾಮೆಂಟ್ ಮಾಡಿರಿ. ನಾನು ಮಾಡಿ ನಿಮಗೆ ತೋರ್ಸೋಕೆ ಟ್ರೈ ಮಾಡ್ತೇನೆ ಅಂತ ಹೇಳ್ತಾ ಮತ್ತೆ ನಾಳೆ ನೋಡಿ ಸಿಗೋಲ್ಲರಿಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಅಷ್ಟೇ.